ಮುದ್ದು ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನು ಇವತ್ತು ಯಾವ ವಿಡಿಯೋ ಮುಖಾಂತರ ಬಂದಿದ್ದೀನಿ ಅಂತ ಹೇಳಿದ್ರೆ, ಮ್ಯಾಮ್ ಸ್ಕೂಲಿಂದ 5 o'clock 5:30ಗೆ ಬರ್ತೀವಿ ಮ್ಯಾಮ್. ಅದಾದಮೇಲೆ ನಮ್ಮ ಟೈಮನ್ನು ಯಾವ ಥರ ವೈಸಾಗಿ ಯುಟಿಲೈಸ್ ಮಾಡ್ಕೋಬೇಕು ಮ್ಯಾಮ್, ಒಂದು ಪ್ರಾಪರ್ ಟೈಮ್ ಟೇಬಲ್ ಬೇಕು ಅಂತ ಕೇಳ್ತಿರ್ತೀರಲ್ವ, ಅದಕ್ಕೋಸ್ಕರ ಒಂದು ಬೆಸ್ಟ್ ಟೈಮ್ ಟೇಬಲ್ ಜೊತೆ ಬಂದಿದ್ದೀನಿ. ಸೊ ಹಾಗಿದ್ರೆ ಬನ್ನಿ ಮಕ್ಕಳ, ನಮ್ಮ ಏನೋ ಸ್ಕೂಲ್ ಮುಗ್ದಾದ್ಮೇಲೆ ಒಂದು 5 hours ಇರುತ್ತಲ್ವ, ಅದನ್ನು 5 hours ಯಾವ ಥರ ಬೆಸ್ಟ್ ವೇ ಅಲ್ಲಿ ಯೂಸ್ ಮಾಡಿಕೊಂಡ್ರೆ ನಮ್ಮ SSLCಯಲ್ಲಿ ನಾವೆಲ್ಲ ಅಂದ್ಕೊಂಡಿರ್ತೀವಲ್ವ 625 ಔಟ್ ಆಫ್ 625 ಬೇಕು ಮ್ಯಾಮ್, 100% ಸ್ಕೋರ್ ಬೇಕು ಮ್ಯಾಮ್, ಸ್ಟೇಟ್ ಟಾಪರ್ ಆಗಬೇಕು ಅಂತ. ಸೊ ಅದನ್ನೆಲ್ಲ ಆಗಬೇಕು ಅಂತ ಹೇಳಿದ್ರೆ ಒಂದು ಬೆಸ್ಟ್ ಸ್ಟ್ರಾಟಜಿ ಇರಬೇಕು. ಕೆಲವು ಮಕ್ಕಳಿಗೆ ಟೈಮ್ ಟೇಬಲ್ ಅವಶ್ಯಕತೆ ಇರಲ್ಲ. ಯಾವ ಥರ ಮೈಂಡ್ಸೆಟ್ ಇರುತ್ತೆ ಅಂತ ಹೇಳಿದ್ರೆ, ಇವತ್ತು ಈ ಚಾಪ್ಟರನ್ನು ಕಂಪ್ಲೀಟ್ ಮಾಡ್ತೀನಿ ಅಥವಾ ಈ ಟಾಪಿಕನ್ನು ಕಂಪ್ಲೀಟ್ ಮಾಡಿಬಿಟ್ಟೆ ಮಲಗೋದು. ಅವ್ರೇನಾಗಿರ್ತಾರೆ, ಟೈಮ್ ಟೇಬಲ್ ಮೇಲೆ ಡಿಪೆಂಡ್ ಆಗಿರಲ್ಲ. ಕೆಲವು ಮುದ್ದು ಮಕ್ಕಳಿಗೆ ಟೈಮ್ ಟೇಬಲ್ ಇದ್ದರೆ ಮಾತ್ರ ಅವರು ಓದೋದು, ಆ ಥರ ಸ್ಟ್ರಾಟಜಿ ಅವ್ರ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಸೊ ಅಂಥ ಮಕ್ಕಳಿಗೋಸ್ಕರ ನಾನಿವತ್ತು ಒಂದು ಟೈಮ್ ಟೇಬಲ್ ಜೊತೆ ಬಂದಿದ್ದೀನಿ. ಸೊ ಹಾಗಿದ್ರೆ ಬನ್ನಿ ನಮ್ಮ ಟೈಮ್ ಟೇಬಲ್ ಹೇಗಿದೆ ಅಂತ ನೋಡೋಣ. ಸೊ ನಾನು ಅನ್ಕೋತಿದ್ದೀನಿ ನಮ್ಮ ಮಕ್ಕಳು 5 ಗಂಟೆಗೆಲ್ಲ ಮನೇಲಿ ಇರ್ತಾರೆ ಅಂತ. ಸೊ 5 ಗಂಟೆಗೆ ಮನೆಗೆ ಬಂದರೆ ಸ್ಕೂಲಿಂದ ಯಾವ ಥರ ಟೈಮನ್ನು ಯೂಸ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ನಮ್ಮ ಮುದ್ದು ಮಕ್ಕಳುಗಳು ಸ್ಕೂಲಿಂದ 5 ಗಂಟೆಗೆ ಬರ್ತಾರಲ್ವಾ, ಈ 5 ಗಂಟೆಯಿಂದ 10:30ವರೆಗೂ ಒಂದು 5.5 hour ತುಂಬ ಇಂಪಾರ್ಟೆಂಟ್. ಆ 5.5 hourನ್ನು ಹೇಗೆ ವೈಸಾಗಿ ಯೂಸ್ ಮಾಡ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡೋಣ ಬನ್ನಿ. ಸೊ 5 ಗಂಟೆಗೆ ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾರೆ. ಈ 5 ಗಂಟೆಯಿಂದ 5:30ವರೆಗೂ ಏನು ಮಾಡಿ ಮಕ್ಕಳ, ನಿಮ್ಮ ಸ್ಕೂಲ್ ಯೂನಿಫಾರ್ಮ್ ಡ್ರೆಸ್ ಚೇಂಜ್ ಮಾಡಿ, ಸ್ವಲ್ಪ ಫೇಸ್ ವಾಶ್ ಮಾಡಿ, ಫ್ರೆಶನ್ ಅಪ್ ಆಗಿ ಅಲ್ವಾ. ಕೆಲವು ಮಕ್ಕಳುಗಳು ಟಯರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಬಂದು ಬೆಡ್ ಮೇಲೆ ಮಲ್ಗೋದಕ್ಕೆ ಹೋಗ್ತೀರಾ. ಆ ಥರ ಮಾಡಬೇಡಿ. ಯಾಕಂತಂತ ಹೇಳಿದ್ರೆ ಆಲ್ರೆಡಿ ಈವ್ನಿಂಗ್ ಟೈಮ್ ಆಗಿರುತ್ತೆ. ನೀವು 5 to 6 ಮಲಗಿ ಆಮೇಲೆ ಮತ್ತೆ ಓದೋದಕ್ಕೆ ಶುರು ಮಾಡಿದ್ರೆ ತುಂಬ ಬೇಗ ನಿದ್ದೆ ಬರಲ್ಲ. ನೈಟೆಲ್ಲ ಸ್ವಲ್ಪ ಲೇಟಾಗಿ ಮಲಗ್ತೀರಾ, ಬೆಳಿಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ. ಆ ಥರ ಎಲ್ಲ ಸಮಸ್ಯೆಗಳಾಗುತ್ತೆ ಅಲ್ವಾ. ಸೊ ಏನು ಮಾಡಿ, 5 to 5:30 ಸ್ವಲ್ಪ ರಿಲ್ಯಾಕ್ಸ್ ಆಗಿ ಫ್ರೆಶನ್ ಅಪ್ ಆಗಿ ಲೈಟಾಗಿ ಏನಾದರೂ ತಿಂದ್ಕೊಳ್ಳಿ. ಸಾಲಿಡ್ ಅಂತ ತುಂಬ ಹೆವಿ ಫುಡ್ಡನ್ನ ತಿನ್ನೋದಕ್ಕೆ ಹೋಗ್ಬೇಡಿ, ರೈಸ್ ಆ್ಯಂಡ್ ಸಾಂಬಾರು ಆ ಥರ ಎಲ್ಲ ತಿನ್ನೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ವೆಜ್ಜೀಸ್ ಅಥವಾ ಸ್ವಲ್ಪ ಸ್ನ್ಯಾಕ್ಸ್ ಅಥವಾ ಸ್ಪ್ರೌಟ್ಸ್ ಕಾಳುಗಳನ್ನು ಈ ಥರ ಲೈಟಾಗಿ ತಿನ್ನಿ ಅಥವಾ ಜ್ಯೂಸ್ ತೊಗೊಳ್ಳಿ. ಓಕೆನಾ? ಈ ಥರ ಒಂದು 5 to 5:30 ಈ ಥರ ಎಂಗೇಜ್ ಆಗಿ. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಓದೋದಕ್ಕೆ ಕೂರೋದಕ್ಕಿಂತ ಮುಂಚೆ ಈ 5:30 to 6 o'clock ಇದೆಯಲ್ವಾ, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಮಕ್ಕಳ. ಸೊ ಸೈಕಲ್ ತಗೊಂಡ್ಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ, ಅಥವಾ ವಾಕ್ ಹೋಗಿ ಏನಾದರೂ ಆಟ ಆಡಿ. ಓಕೆನಾ? ಈ 5:30 to 6 ಇದೆಯಲ್ವಾ, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕು. ಆವಾಗ ನೀವು ಕೂಡ ಆಚೆ ಇರ್ತೀರಾ, ಫ್ರೆಶ್ ಗಾಳಿ ಇರುತ್ತೆ, ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಓದೋದಕ್ಕೆ ಆರಾಮ್ ಅನಿಸುತ್ತೆ. ಸೊ ನಿಮ್ಮ ನಿದ್ದೆ ಮೂಡ್ ಇದ್ದರೂ ಕೂಡ ಏನಾಗುತ್ತೆ, ಹೊರಡೋಗ್ಬಿಡಿರುತ್ತೆ. ಸೊ 5:30 to 6 ಏನು ಮಾಡಿ ಮಕ್ಕಳ, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕು. ಮ್ಯಾಮ್ ಸೈಕಲ್ ಎಲ್ಲ ಆಗಲ್ಲ ಅಂತ ಹೇಳಿದ್ರೆ, ಆಟ ಆಡೋದಕ್ಕೂ ಆಗಲ್ಲ ಅಂತ ಹೇಳಿದ್ರೆ, ಸ್ವಲ್ಪ ಆಚೆ ಹೋಗ್ಬಿಟ್ಟು ಒಂದು ವಾಕ್ ಹೋಗ್ಬಿಟ್ಟು ಬನ್ನಿ. ಓಕೆನಾ? ಅಷ್ಟಾದರೂ ನೀವು ಮಾಡಬೇಕು. ಓಕೆ, 5:30 to 6 ಅದಾಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, ಈ 6 to 8 ಇದೆ ಅಲ್ವಾ ಮಕ್ಕಳ, ಈ 2 hours ತುಂಬ ಇಂಪಾರ್ಟೆಂಟ್. ಇವಾಗ 6 o'clockಯಿಂದ 8 o'clock ನಿಮ್ಮ ಮೈಂಡ್ ಏನಾಗಿರುತ್ತೆ, ರಿಲ್ಯಾಕ್ಸ್ಡ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ. ನೀವು ಕೂಡ ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಓದ್ತೀರಾ. ಸೊ ಈ 6 to 8 2 ಭಾಗ ಮಾಡಿಬಿಡೋಣ ಮಕ್ಕಳ. 6 to 7 1 hour ಆಯಿತಾ. ನೆಕ್ಸ್ಟ್ ಏನು ಮಾಡೋಣ, ನಮ್ಮ 7 to 8 1 hour ಅಂತ ತೊಗೊಳ್ಳೋಣ. ಓಕೆ, ಈ 6 to 7 1 hour ನಿಮಗೆ, ಅಥವಾ 6 to 8 ಏನಿದೆ ಅಲ್ವಾ 2 hour 2 ಗಂಟೆ ಕಾಲದಲ್ಲಿ ನಿಮಗೆ ಕಷ್ಟ ಆಗಿರೋ ಸಬ್ಜೆಕ್ಟ್, ನಿಮಗೆ ಯಾವುದು ತುಂಬ ಅರ್ಥ ಆಗ್ತಿಲ್ಲ, ಕಾನ್ಸೆಪ್ಟ್ ಕಷ್ಟ ಆಗ್ತಿದೆ ಅಲ್ವಾ, ಆ ಸಬ್ಜೆಕ್ಟನ್ನ ತೊಗೊಂಡು ಓದಬೇಕು. ಯೂಶ್ವಲಿ ನಮ್ಮ ಮಕ್ಕಳಿಗೆ ಯಾವ್ದು ಕಷ್ಟ ಆಗಿರುತ್ತೆ, ಸೈನ್ಸ್ ಮತ್ತು ಮ್ಯಾಥ್ಸ್ ತುಂಬ ಕಷ್ಟ ಆಗಿರುತ್ತೆ. ಸೊ ಆ ಸಬ್ಜೆಕ್ಟನ್ನ ತೊಗೋಬೇಕು. ಇವಾಗ 6 to 7ಗೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಹೇಗೆ? ಓಕೆ, ಇವಾಗ 6 to 7 ಬರ್ತೀರಾ, ಇದನ್ನು ಸ್ವಲ್ಪ ಇನ್ನೂ ಬ್ರೇಕ್ ತೊಗೊಳ್ಳೋಣ. ಇವಾಗ 6ಇಂದ 6:25 ಓದಿ. ಓಕೆನಾ? ಅದಾದಮೇಲೆ 5 minutes ಬ್ರೇಕ್ ತೊಗೋಬೇಕು. ಓಕೆನಾ? ಸರಿ, ಅವಾಗ ಎಷ್ಟೊತ್ತಾಗಿರುತ್ತೆ, 5 minutes ಬ್ರೇಕ್ ತೊಗೊಂಡಾದ್ಮೇಲೆ 6:30 ಆಗೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ 6:30ಇಂದ ಎಲ್ಲಿವರೆಗೂ ಓದ್ತೀರಾ, 6:55ವರೆಗೂ ಓದ್ತೀರಾ, ಮತ್ತು 5 minutes ಬ್ರೇಕ್ ತೊಗೋತೀರಾ. ಈ ಥರ ನೀವು ಬ್ರೇಕ್ ತೊಗೊಂಡು ಓದಿದ್ರೆ ನಿಮ್ಮ ಗಮನ ಬೇರೆ ಎಲ್ಲೂ ಇರಲ್ಲ. ಎಲ್ಲಿರುತ್ತೆ, ನಮ್ಮ ಬುಕ್ಸ್ ಮೇಲೆ ಇರುತ್ತೆ.
ಕೆಲವು ಮಕ್ಕಳುಗಳು ಮ್ಯಾಮ್ ನನಗೆ ಬುಕ್ಸ್ ನಾನೇ ಓದಿದ್ರೆ ಅರ್ಥ ಆಗಲ್ಲ, ಸೊ ನಾನೇನು ಮಾಡ್ತೀನಿ, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ, ವೀಡಿಯೋಸ್ ನೋಡಿಬಿಟ್ಟು ಕಲಿತೀನಿ ಅಂತ ಹೇಳಿದ್ರು ಫೈನ್. ನಿಮಗೆ ಯಾವುದು ವೇ ತುಂಬ ಈಸಿ ಅನಿಸುತ್ತೆ ಆ ಥರ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇವಾಗ 7 to 8 ಏನು ಮಾಡ್ತೀರಾ, ಇನ್ನೂ ಒಂದು ಸಬ್ಜೆಕ್ಟ್ ತೊಗೋಬೇಕು. 7 to 8 ಕೂಡ ಅದೇ ಥರ ಡಿವೈಡ್ ಮಾಡಿ. 7ಇಂದ 7:25ವರೆಗೂ ಓದ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, 5 minutes ಬ್ರೇಕ್ ತೊಗೋತೀರಾ. ಸೊ 7:30 ಆಗೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ 7:30ಇಂದ ಏನು ಮಾಡಿ 7:55ವರೆಗೂ ಮತ್ತೆ ಓದಿ. ನೆಕ್ಸ್ಟ್ 5 minutes ಬ್ರೇಕ್ ತೊಗೋತೀರಾ. ಓಕೆನಾ? ಹಾಗಾಗಿ 50 minutes ನಿಮ್ಮ ಗಮನ ಬೇರೆ ಎಲ್ಲೂ ಇರಲ್ಲ. 50 minutes ಪ್ರಾಪರಾಗಿ ಓದಿರ್ತೀರಾ, 10 minutes ಬ್ರೇಕ್ ತೊಗೊಂಡಿರ್ತೀರಾ. ಓಕೆನಾ? 6 to 8 ಆ ಥರ ಓದಿರಬೇಕು. ಅಲ್ಲಿಗೆ 2 ಸಬ್ಜೆಕ್ಟ್ ಮುಗ್ದೋಗ್ಬಿಟ್ಟಿರುತ್ತೆ. ಸರಿ, ನೆಕ್ಸ್ಟ್ 8 to 8:30 ಏನು ಮಾಡಬೇಕು ಅಂತ ಹೇಳಿದ್ರೆ ಡಿನ್ನರ್ ಬ್ರೇಕ್, ಊಟಕ್ಕೆ ಹೋಗಬೇಕು. 2 hour ಓದಿರ್ತೀರಾ, ನಿಮಗೂ ಸ್ವಲ್ಪ ಮೈಂಡ್ ಏನಾಗಿರುತ್ತೆ, ಸ್ಟ್ರೆಸ್ ಆಗಿರುತ್ತೆ, ಬ್ರೇಕ್ ಬೇಕಾಗಿರುತ್ತೆ. ಸೊ ಈ 8 to 8:30 ಏನು ಮಾಡಿ ಊಟಕ್ಕೆ ಹೋಗಬೇಕು. ಓಕೆನಾ? ಈ ಊಟ ಮಾಡುವಾಗ ಮೊಬೈಲೆಲ್ಲ ನೋಡೋದು, ಟಿ ವಿ ನೋಡೋದು ಈ ಥರ ಎಲ್ಲ ಮಾಡಬೇಡಿ. ಓಕೆನಾ? ಏನು ಮಾಡಿ, ನಿಮ್ಮ ಪೇರೆಂಟ್ಸ್ ಜೊತೆ ಅಥವಾ ಸಿಬ್ಲಿಂಗ್ಸ್ ಜೊತೆ, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ. ಓಕೆನಾ? ಏನೆಲ್ಲ ಅವತ್ತು ನಿಮ್ಮ ಸ್ಕೂಲಲ್ಲಿ ನಡೆದಿತ್ತು, ನಿಮಗೆ ಫ್ರೆಂಡ್ಸ್ ಏನೋ ನಿಮ್ಮ ಪೇರೆಂಟ್ಸ್ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟ ಆದರೆ ಶೇರ್ ಮಾಡಿಕೊಂಡು ಆರಾಮಾಗಿ ಊಟ ಮಾಡಿ. ಇಲ್ಲ ಮ್ಯಾಮ್ ನಾನು ಕಾಮಾಗಿ ಕೂತ್ಕೊಂಡು ಮಾತಾಡದೆ ಊಟ ಮಾಡಬೇಕು ಅಂತ ಹೇಳಿದ್ರು ಫೈನ್. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಮಾಡಿ. ಓಕೆನಾ? ದಯವಿಟ್ಟು ಮೊಬೈಲ್ ಜೊತೆ ಕೂತ್ಕೊಂಡು ಊಟ ಮಾಡಬೇಡಿ. ಸರಿ, 8 to 8:30 ಫೈನ್, ಡನ್. ನೆಕ್ಸ್ಟ್ ಏನು ಮಾಡೋಣ, ನಮ್ಮ 8:30 to 9:30 ಇದೆ ಅಲ್ವಾ, ಇದನ್ನು ಸೆಕೆಂಡ್ ರೌಂಡ್ ಅಂತ ತೊಗೊಳ್ಳೋಣ. ಸ್ಟಡಿ ಸೆಷನ್ 2 ಅಂತ ತೊಗೊಳ್ಳೋಣ. ಫಸ್ಟ್ ಸೆಷನಲ್ಲಿ 6 to 8 ಏನು ಮಾಡಿದ್ವಿ, ನಮ್ಮ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಕಠಿಣ ಆಗಿರೋ ಅಂಥ ವಿಷಯಗಳನ್ನು ತೊಗೊಂಡು ಓದ್ತೀವಿ. ಈ 8:30 to 9:30 ಸ್ವಲ್ಪ ಈಸಿ ಸಬ್ಜೆಕ್ಟ್ ಅಥವಾ ಥಿಯರಿ ಸಬ್ಜೆಕ್ಟ್ಗಳಂತ ಇರುತ್ತಲ್ವ, ಯಾವುದ್ಯಾವುದು, ನಮ್ಮ ಸಮಾಜ ವಿಜ್ಞಾನ ಇರುತ್ತೆ, ಸೋಷಿಯಲ್ ಸೈನ್ಸ್ ಮತ್ತು ಲ್ಯಾಂಗ್ವೇಜಸ್, ನಮ್ಮ ಭಾಷೆಗಳಿರುತ್ತಲ್ವ, ಇಲ್ಲಿ ಬಂದುಬಿಟ್ಟು ನೀವು ಅದನ್ನು ಕಲಿಬಹುದು. ಹೇಗೆ ಅಂತ ಹೇಳಿದ್ರೆ ಇವೆಲ್ಲ ಸ್ವಲ್ಪ ಈಸಿ ಸಬ್ಜೆಕ್ಟ್ ಅಲ್ವಾ, ನೀವು 25 minutes ಮತ್ತು ಪ್ಲಸ್ 5 minutes ಬ್ರೇಕಲ್ಲಿ ಈ ಥರ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ ಅಂತ ನೋಡಿ. ಓಕೆನಾ? ನೆಕ್ಸ್ಟ್ ಏನು ಮಾಡ್ತೀರಾ, ಕೆಲವು ಮಕ್ಕಳಿಗೆ ಒಂದೇ ದಿನದಲ್ಲಿ ಮ್ಯಾಮ್ ನಾನು 5 ಸಬ್ಜೆಕ್ಟ್ 6 ಸಬ್ಜೆಕ್ಟನ್ನು ಓದೋದಕ್ಕಾಗಲ್ಲ ಮ್ಯಾಮ್, ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸುತ್ತೆ ನನಗೆ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ದಿನದಲ್ಲಿ 2 ಸಬ್ಜೆಕ್ಟ್ ಓದೋದಕ್ಕೆ ಟ್ರೈ ಮಾಡ್ಬೋದು. ಹೇಗೆ ಮ್ಯಾಮ್ ಅಂತ ಕೇಳ್ಬೋದು. ನಾನು ಒಂದು ಟೈಮ್ ಟೇಬಲ್ ಜೊತೆ ಬಂದಿದ್ದೀನಿ, ನೋಡೋಣ ಬನ್ನಿ. ಸೊ ಮಂಡೇ ಥರ್ಸ್ಡೇ ನೀವೇನು ಮಾಡ್ಬೋದು, ಮ್ಯಾಥ್ಸ್ ಮತ್ತು ಸೈನ್ಸನ್ನು ಓದ್ಬೋದು. ಮಂಡೇನೂ ಮ್ಯಾಥ್ಸ್ ಮತ್ತು ಸೈನ್ಸನ್ನು ಓದ್ತಿದ್ದೀರಾ, ಥರ್ಸ್ಡೇ ಗುರುವಾರ ಕೂಡ ನೀವೇನು ಮಾಡ್ತಿದ್ದೀರಾ, ಮ್ಯಾಥ್ಸ್ ಮತ್ತು ಸೈನ್ಸನ್ನು ಓದ್ತಿದ್ದೀರಾ. ನೆಕ್ಸ್ಟ್ ಟ್ಯೂಸ್ಡೇ ಫ್ರೈಡೇ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ ಏನು ಮಾಡ್ತಿದ್ದೀವಿ, ನಮ್ಮ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಮತ್ತು ಫಸ್ಟ್ ಲ್ಯಾಂಗ್ವೇಜ್ ಏನೆಲ್ಲ ಇರುತ್ತೆ, ಪ್ರಥಮ ಭಾಷೆ, ಅದನ್ನು ಓದ್ತಿದ್ದೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ವೆನ್ಸ್ಡೇ ಮತ್ತು ಸಾಟರ್ಡೇ ಕೂಡ ಏನು ಮಾಡ್ತಿದ್ದೀವಿ, ನಮ್ಮ ಇಂಗ್ಲೀಷ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜನ್ನು ಓದ್ತಾ ಇದ್ದೀವಿ. ಓಕೆನಾ? ಸಂಡೇ ಬಂದುಬಿಟ್ಟು ಫುಲ್ ರಿವಿಷನನ್ನು ಮಾಡಬಹುದು. ಓಕೆನಾ? ಇಲ್ಲ ಸಂಡೇ ಎಲ್ಲ ಬಿಟ್ಬಿಡೋಣ, ಸಂಡೇನ ವೀಕೆಂಡ್ ಟೈಮ್ ಟೇಬಲ್ ಅಂತ ಸಪ್ರೇಟ್ ತೊಗೊಳ್ಳೋಣ. ಓಕೆ, ಇವಾಗ ಸಾಟರ್ಡೇವರೆಗೂ ನೀವೇನು ಮಾಡ್ಬೋದು, ಈ ಥರ ಟೈಮ್ ಟೇಬಲನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಾವು ಒಂದು ವಾರದಲ್ಲಿ 2 ಸಲ ಸಬ್ಜೆಕ್ಟನ್ನು ಓದ್ತಿದ್ದೀವಿ. ಸೊ ಮಂಡೇನೂ ಮ್ಯಾಥ್ಸ್ ಮಾಡ್ತೀವಿ, ಥರ್ಸ್ಡೇನೂ ಮ್ಯಾಥ್ಸ್ ಮಾಡ್ತಿದ್ದೀವಿ, ಅಥವಾ ಮಂಡೇ 2 ಸಲ ಎಲ್ಲ ಸಬ್ಜೆಕ್ಟನ್ನು ಓದ್ತಿದ್ದೀವಿ. 3 days ಒನ್ಸ್ ರಿವಿಸಿಟ್ ಮಾಡ್ತಿದ್ದೀವಿ. ಸೊ ಮೊದಲನೇ ದಿನ ಏನು ಓದಿರ್ತೀವಿ ಅದು ಮರ್ತೋಗಿರಲ್ಲ, ಯಾಕಂತಂದರೆ 3 days ಒಂದ್ಸಲ ಮತ್ತೆ ರಿವಿಸಿಟ್ ಮಾಡ್ತಿದ್ದೀವಿ, ನೆನಪಿಸ್ಕೋತಿದ್ದೀವಿ, ಮತ್ತು ಮುಂದೆ ಓದ್ತಾ ಹೋಗ್ತಿದ್ದೀವಲ್ವಾ. ಈ ಥರ ಕೂಡ ಈಸಿ ವೇಯಲ್ಲಿ ನೀವು ಟೈಮ್ ಟೇಬಲನ್ನು ಫಾಲೋ ಮಾಡ್ಬೋದು. ಯಾರೆಲ್ಲ ಒಂದೇ ದಿನದಲ್ಲಿ 5-6 ಸಬ್ಜೆಕ್ಟ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಲ್ವಾ, ಅವ್ರು ಏನು ಮಾಡ್ಬೋದು, ಡೈಲಿ ಎಷ್ಟು ಸಬ್ಜೆಕ್ಟ್ ತೊಗೋಬೋದು, 2 ಸಬ್ಜೆಕ್ಟ್ ತೊಗೊಂಡು ಓದ್ಬೋದು. ಓಕೆ, ನೆಕ್ಸ್ಟ್ ಏನಿದೆ, ನಮ್ಮ 9:30 to 10:30 ಇದೆ ಅಲ್ವಾ, ಇದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಸ್ಕೂಲಿಂದ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಬಂದಿರುತ್ತೆ, ನೋಟ್ಸ್ ಇರುತ್ತೆ, ಅಥವಾ ಪ್ರಾಜೆಕ್ಟ್ ವರ್ಕ್ ಏನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅದನ್ನು ಇಲ್ಲಿ ನೀವು ಮಾಡಬೇಕು. 9:30 to 10:30 ನೋಟ್ಸ್ ಬರೆಯುವಾಗ ಅಥವಾ ಹೋಮ್ವರ್ಕ್ ಬರೆಯುವಾಗ
ಮೊಬೈಲ್ ಜೊತೆ ಕೂತ್ಕೊಳ್ಳೋದು, ಟಿ ವಿ ನೋಡ್ಕೊಂಡು ಬರೆಯೋದು ಆ ಥರ ಎಲ್ಲ ಮಾಡಬೇಡಿ ಮಕ್ಕಳ. ಅಥವಾ ಸಾಂಗ್ ಕೇಳಿಕೊಂಡು ನೋಟ್ಸ್ ಬರೆಯೋದು ಆ ಥರ ಎಲ್ಲ ಮಾಡಬೇಡಿ. ಏನು ಮಾಡಬೇಕು, ನೀವೇನು ಬರೀತಿದ್ದೀರಾ ಅದನ್ನು ಸ್ವಲ್ಪ ಫೋಕಸ್ ಮಾಡಬೇಕು. ಆವಾಗ ನಿಮಗೆ ಗೊತ್ತಾಗಿರುತ್ತೆ. ಬರೆಯೋದ್ರ ಜೊತೆ ಏನು ಮಾಡ್ತಿದ್ದೀರಾ, ಓದ್ತಾ ಇರ್ತೀರಾ, ಕಲಿತಾ ಇರ್ತೀರಾ. ಓಕೆನಾ ಮಕ್ಕಳ? ಸೊ 9:30 to 10:30 ಏನು ಮಾಡಬೇಕು, ನಮ್ಮ ನೋಟ್ಸ್, ಹೋಮ್ವರ್ಕ್ ಎಕ್ಸೆಟ್ರಾ ವರ್ಕ್ ಇದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ಒಂದು ಕೀ ಟಿಪ್ ಏನು ಗೊತ್ತಾ ಮಕ್ಕಳ, ಏನು ಅಂತ ಹೇಳಿದ್ರೆ ಈ 10:25 ಇದೆಯಲ್ಲ ಅಷ್ಟರೊಳಗಡೆ ನಿಮ್ಮ ಏನೆಲ್ಲ ಹೋಮ್ವರ್ಕ್ ಇದೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಪ್ಯಾಕ್ ಮಾಡಬೇಕು. ಏನು ಪ್ಯಾಕ್ ಮಾಡಬೇಕು, ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗೋದಕ್ಕೆ ನಮ್ಮ ಬ್ಯಾಗನ್ನು ಪ್ಯಾಕ್ ಮಾಡ್ಕೋಬೇಕು. ಈ 10:25ಇಂದ ಇನ್ನು ನೆಕ್ಸ್ಟ್ 5 minutes ಇದೆಯಲ್ವಾ, 10:30ವರೆಗೂ ನಿಮ್ಮ ಬ್ಯಾಗನ್ನು ಪ್ಯಾಕ್ ಮಾಡ್ಕೊಬಿಡಿ. ಓಕೆನಾ? ಅಲ್ಲಿಗೆ ನಿಮ್ಮದು ಡೇ ಕಂಪ್ಲೀಟ್ ಆಗುತ್ತೆ ಇವತ್ತಿಂದು. ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗೋದಕ್ಕೆ ನಿಮ್ಮ ಬ್ಯಾಗ್ ಕೂಡ ರೆಡಿಯಾಗಿರುತ್ತೆ. ಸೊ 10:30 ಆಗಿದ ತಕ್ಷಣ ಏನು ಮಾಡಬೇಕು, ಲೈಟ್ ಆಫ್ ಮಾಡಿಬಿಟ್ಟು ನಿದ್ದೆ ಮಾಡೋದಕ್ಕೆ ಹೋಗಬೇಕು. ಸೊ ಕೆಲವು ಮಕ್ಕಳಿಗೆ ಬೆಡ್ ಮೇಲೆ ಹೋಗಿದ ತಕ್ಷಣವೇ ನಿದ್ದೆ ಬರಲ್ಲ. ಒಂದು 5 to 10 minutes ಟೈಮ್ ತೊಗೊಳ್ಳಿ. ಆ ದಿನದಲ್ಲಿ ಏನೆಲ್ಲ ಮಾಡಿದ್ರಿ ಅಂತ ಒಂದು ಸ್ವಲ್ಪ ರೀಕಾಲ್ ಮಾಡ್ಕೋಬೇಕು, ಅಥವಾ ಏನೆಲ್ಲ ಓದಿದ್ರಿ ಅಂತ ಸ್ವಲ್ಪ ರೀಕಾಲ್ ಮಾಡ್ಕೋಬೇಕು. ಓಕೆನಾ? ಇಲ್ಲ ಮ್ಯಾಮ್ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡಿ. ಸೊ ನೆಕ್ಸ್ಟ್ ಡೇ ನನಗೆ ಈ ಥರ ಎಲ್ಲ ಟಾಸ್ಕ್ ಇದೆ, ಇದನ್ನೆಲ್ಲ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಮೈಂಡಲ್ಲಿ ಒಂದು ಏನೋ ರೀಕಾಲ್ ಮಾಡ್ಕೊಳ್ಬೇಕು. ಓಕೆನಾ ಮಕ್ಕಳ? ಓಕೆ. 10:30 ಆಗಿದ ತಕ್ಷಣ ಲೈಟ್ ಆಫ್ ಮಾಡಿ ಮಲಗ್ತಾ ಇರಬೇಕು. ಸೊ ನಾನು ಇವಾಗೆಲ್ಲ ಟೈಮ್ ಟೇಬಲ್ ಹೇಳಿದ್ನಲ್ವಾ, 5 to 5:30 ಏನು ಮಾಡಬೇಕು ಅಂತ ಅದನ್ನು ನಾನು ನಿಮಗೆ ಒಂದು ಪ್ರಾಪರ್ ಟೈಮಿಂಗ್ಸ್ ಜೊತೆ ಇಲ್ಲಿ ಹಾಕಿದ್ದೀನಿ. ಇನ್ನು ಕೆಲವು ಮಕ್ಕಳು ಇರ್ತಾರೆ, ಯಾವ ಥರ ಅಂತ ಹೇಳಿದ್ರೆ, ಮ್ಯಾಮ್ ನಮಗೆ ಸ್ಕೂಲ್ 7:30ಗೆ ಅಥವಾ 7 o'clockಗೆ ಶುರುವಾಗಿಬಿಟ್ಟು 2:30ಗೆಲ್ಲ ಬಿಟ್ಬಿಡ್ತಾರೆ ಮ್ಯಾಮ್, ನಾವು 3 o'clockಗೆಲ್ಲ ಮನೆಗಿರ್ತೀವಿ ಅಂತ ಹೇಳಿದ್ರೆ, ಅಂಥ ಮಕ್ಕಳು ಏನು ಮಾಡ್ಬೋದು, 3 to 3:30 ಏನು ಮಾಡಿ, ಫ್ರೆಶನ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ. ಓಕೆನಾ? ಅದಾದಮೇಲೆ 3:30 to 4 ಸ್ವಲ್ಪ ಮಲಗ್ತೀವಿ ಮ್ಯಾಮ್ ಅಂತ ಹೇಳಿದ್ರೆ ನೀವು ಆರಾಮ್ಸೆ ಮಲಗ್ಬೋದು. ಯಾಕಂತಂದರೆ ನೀವು ಬೆಳಗ್ಗೆ ಬೇಗ ಎದ್ದು ಹೋಗಿರ್ತೀರ, ಅರ್ಥ ಆಗುತ್ತೆ, ಟಯರ್ಡ್ ಆಗಿರುತ್ತೆ ಅಂತ ಸ್ವಲ್ಪ ನ್ಯಾಪ್ ತೊಗೋಬೋದು. ಓಕೆನಾ? ಇಲ್ಲ 3:30 to 4:30ವರೆಗೂ ಆರಾಮಾಗಿ ಮಲಗಿ. ಓಕೆನಾ? 4:30 ಆದಮೇಲೆ ಎದ್ದೇಳಬೇಕು ಕಂಪಲ್ಸರಿ. ಎದ್ದುಬಿಟ್ಟು ಸ್ವಲ್ಪ ಇನ್ನೊಂದು ಸಲ ಫ್ರೆಶನ್ ಅಪ್ ಆಗಿ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳಿ. ಅದಾದಮೇಲೆ ಸ್ವಲ್ಪ ಆಟ ಆಡಿ. ಓಕೆನಾ? ನೀವು ಕೂಡ ರಿಲ್ಯಾಕ್ಸ್ ಆಗಿ. ಅದಾದಮೇಲೆ 5 o'clockಯಿಂದ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟನ್ನ ಮುಗಿಸ್ಬೇಕು. 5 to 6 ಏನು ಮಾಡ್ತೀರಾ, ಒಂದು ಸಬ್ಜೆಕ್ಟನ್ನ ಕೂತ್ಕೊಂಡು ಓದಬೇಕು. ಅದಾದಮೇಲೆ ಇಲ್ಲಿಂದನೇ ಕಂಪ್ಲೀಟಾಗೇನೋ ನೀವು ಕೂಡ ಇದೇ ಟೈಮ್ ಟೇಬಲನ್ನು ಫಾಲೋ ಅಪ್ ಮಾಡ್ಬೋದು. ನೀವು ಯಾಕಂತಂದರೆ 5 to 6 ಒಳಗಡೆ ಒಂದು ಸಬ್ಜೆಕ್ಟ್ ಇಲ್ಲಿ ಮುಗಿಸ್ಬಿಟ್ಟಿರ್ತೀರಲ್ವಾ, ಸೊ ನೀವು 10:30ವರೆಗೂ ಕಾಯೋದು ಬೇಡ. 9:30ಗೆ ನಿಮ್ಮ ಟೈಮ್ ಟೇಬಲನ್ನು ಮುಗಿಸ್ಬಿಟ್ಟು ಮಲಗೋದಕ್ಕೆ ಹೋಗ್ಬೋದು 9:30ಗೆ. ಯಾಕಂತಂದರೆ ಇಲ್ಲಿ ಆಲ್ರೆಡಿ 5 o'clockಗೆ ಓದೋಕ್ಕೆ ಕೂರೋ ಮಕ್ಕಳು, 5 o'clockಗೆ ಏನೋ ಮನೆಗೆ ಬರೋ ಅಂಥ ಮಕ್ಕಳು 1 hour ಇಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿರ್ತಾರಲ್ವ, ನೀವು ಆ ಟೈಮಲ್ಲಿ ಓದಿರ್ತೀರ. ಅದಕ್ಕೋಸ್ಕರ 3 o'clockಗೆ ಮನೆಗೆ ಬರೋ ಅಂಥ ಮಕ್ಕಳೆಲ್ಲ ಏನು ಮಾಡ್ಬೋದು, 9:30ಗೆ ರ್ಯಾಪಪ್ ಮಾಡಿಬಿಟ್ಟು ಮಲಗಿ. ಯಾಕಂತಂದರೆ ನೀವು ಬೆಳಗ್ಗೆ ಬೇಗ ಎದ್ದೇಳಬೇಕು. ಈ 5 o'clockಗೆ ಮನೆಗೆ ಬರೋ ಅಂಥ ಮಕ್ಕಳು ಅಟ್ಲೀಸ್ಟ್ ಅವ್ರಿಗೆಲ್ಲ ಸ್ಕೂಲ್ ಯಾವಾಗ ಶುರುವಾಗುತ್ತೆ ಅಂತ ಹೇಳಿದ್ರೆ ಒಂದು 8:30, 9 ಅಥವಾ 9:30, 10ಗೆಲ್ಲ ಶುರುವಾಗಿರುತ್ತೆ. ಸ್ವಲ್ಪ ಲೇಟಾಗಿ ಎದ್ದಿರ್ತಾರೆ ಅಂತ ಅನ್ಕೋತಿದ್ದೀನಿ. ಓಕೆನಾ ಮಕ್ಕಳ? ಸೊ ಇದೇ ಥರ ನಿಮ್ಮ ಟೈಮ್ ಟೇಬಲ್ ನಿಮಗೆ ಡೈಲಿ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ಈಸಿ ಆಗಿದೆ ಅಂತ ಅನ್ಕೋತೀನಿ. ವೀಕೆಂಡಲ್ಲಿ ನಿಮಗೆ ಯಾವ ಥರ ಇರುತ್ತೆ, ಕೆಲವು ಮಕ್ಕಳಿಗೆ ಸ್ಯಾಟರ್ಡೇ ಹಾಲಿಡೇ ಇರುತ್ತೆ, ಇನ್ನು ಕೆಲವು ಮಕ್ಕಳಿಗೆ ಯಾವ ಥರ ಇರುತ್ತೆ, ಆಫ್ ಡೇ ಇರುತ್ತೆ, ಅರ್ಧ ದಿನ ಸ್ಕೂಲ್ ತೊಗೊಂಡ್ಬಿಟ್ಟು ಮಧ್ಯಾಹ್ನ ರಜೆ ಕೊಟ್ಬಿಟ್ಟಿರ್ತಾರೆ. ಸಂಡೇ ಫುಲ್ ಡೇ ಇರುತ್ತೆ ಅಲ್ವಾ. ಈ ವೀಕೆಂಡನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಇದ್ದರೆ, ಅಥವಾ ವೀಕೆಂಡಿಗೆ ಸಪ್ರೇಟ್ ಟೈಮ್ ಟೇಬಲ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ಹೆಚ್ಚು ಕಮೆಂಟ್ ಬಂದರೆ ನನಗೆ ಅರ್ಥ ಆಗುತ್ತೆ, ಸೊ ವೀಕೆಂಡಿಗೆ ಮಕ್ಕಳಿಗೆ ಟೈಮ್ ಟೇಬಲ್ ಬೇಕು ಅಂತ. ಆಗ ನಾನು ನಿಮಗೆ ಸಪ್ರೇಟ್ ಟೈಮ್ ಟೇಬಲ್ ಜೊತೆ ಬರ್ತೀನಿ. ಓಕೆನಾ ಮಕ್ಕಳ? ಈ ಟೈಮ್ ಟೇಬಲ್ ಫಾಲೋ ಅಪ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.